ನಮಸ್ಕಾರ ಫ್ರೆಂಡ್ಸ್, ಸಂಡೇ ಮಾರ್ನಿಂಗ್ಗೆ ಗುಡ್ ಮಾರ್ನಿಂಗು. ಆ್ಯಕ್ಚುಲಿ ವಾರ ಫುಲ್ಲು ಕೆಲಸ ಮಾಡಿ ಸಾಕಾಗಿರುತ್ತೆ. ತಿರ್ಗಾ ಈ ಟ್ರಾಫಿಕ್ಕು, ಈ ಧೂಳು, ಇದರಿಂದ ಈ ಸೋಮವಾರದಿಂದ ಶುಕ್ರವಾರದವರೆಗೂ 5 ದಿನ ಸಾಕಾಗಿರುತ್ತೆ. ಈ ಶನಿವಾರ ಭಾನುವಾರ ಸೈಕ್ಲಿಂಗ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಟ್ರಾಫಿಕ್ ಇಲ್ದಿದ್ದು ಬ್ಯಾಂಗ್ಳೂರು. ಅದು ನೀವು ಬೆಂಗಳೂರನ್ನ ಬೆಳಗ್ಗೆ ಹೊತ್ತು ನೋಡೋದಕ್ಕೂ ಮಧ್ಯಾಹ್ನದ ಹೊತ್ತು ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನೀವು ಬೆಳಗ್ಗೆ ಬೆಂಗಳೂರು ನೋಡೋಕ್ಕೆ 6 ಗಂಟೆಗೆ ನೋಡಿ ಯಾವ ಥರ ಖಾಲಿ ಇರುತ್ತೆ. ಇದರಿಂದ ನಮಗೂ ಒಂಥರ ನೆಮ್ಮದಿ ಇರುತ್ತೆ. ವಾರ ಫುಲ್ಲು 4 ಗೋಡೆಗಳ ಮಧ್ಯೆ ವರ್ಕ್ ಮಾಡಿ ಸಾಕಾಗಿರುತ್ತೆ. ಅದೇ ಸಿಸ್ಟಮು, ಅದೇ ಮೇಲ್ದು, ತುಂಬ ಸಾಕಾಗಿರುತ್ತೆ. ಈ ಸೈಕಲಿಂಗ್ ಮಾಡ್ಕೊಂಡು ಮಾರ್ನಿಂಗ್ ಬೆಂಗಳೂರು ಸುತ್ತೋದೇ ಒಂದು ಖುಷಿ ಇರುತ್ತೆ. ಆ್ಯಕ್ಚುಲಿ ಸೈಕ್ಲಿಂಗ್ ಮಾಡಬೇಕಾದಾಗ ನಾನು ಹೆಲ್ಮೆಟು ಮತ್ತು ಹ್ಯಾಂಡ್ ಗ್ಲೌಸು ಲಾಸ್ಟು ಎಡಿಟಿಂಗ್ ರೂಮ್ ಶಿಫ್ಟ್ ಮಾಡಬೇಕಾದಾಗ ಎಲ್ಲೋ ಮಿಸ್ ಮಾಡಿಬಿಟ್ಟಿದ್ದೆ, ಸಿಗಲಿಲ್ಲ. ನೆಕ್ಸ್ಟ್ ವೀಕು ಹೆಲ್ಮೆಟು ಹ್ಯಾಂಡ್ ಗ್ಲೌಸ್ ಎಲ್ಲ ರೆಡಿ ಮಾಡ್ಕೊಂಡು ಮತ್ತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ. ನೀವು ಯಾರ್ಯಾರು ಸೈಕ್ಲಿಂಗ್ ಮಾಡ್ತೀರಾ ಸಂಡೇ ಆರ್ ಸಾಟರ್ಡೆ ಇಲ್ಲ ವೀಕ್ ಡೇಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ನೋಡೋಣ, ಯಾವತ್ತನ ಒಂದಿನ ಎಲ್ಲರೂ ಸೇರಿ ಜೊತೆಯಾಗಿ ಸೈಕ್ಲಿಂಗ್ ಮಾಡೋಣ. ಆಗಲೇ ನಿಮಗೆ ಮಾಲ್ ಆಫ್ ಏಷ್ಯಾದು ಫ್ರಂಟ್ ಗೇಟ್ ತೋರಿಸಿದ್ದೆ. ಇದು ಬ್ಯಾಕ್ ಗೇಟು. ಬಟ್ ತುಂಬ ಜನಕ್ಕೆ ಬ್ಯಾಕ್ ಗೇಟಿಂದ ಎಂಟ್ರಿ ಕೊಡೋದು ನಮ್ಮ ಏರಿಯಾದವ್ರಿಗೆ ಈಸಿ ಇರುತ್ತೆ. ಮೇನ್ ರೋಡಲ್ಲಿ ಬಂದು ಹೋಗೋದಕ್ಕೂ ಆ ಟ್ರಾಫಿಕ್ ಪೊಲೀಸವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಬಟ್ ಹಿಂಗಿಂದ ಪಾಸಾಗಿ ಹಿಂಗೆ ಹೋಗೋದಕ್ಕೆ ಈಸಿ ಇರುತ್ತೆ. ಮಾಲ್ ಆಫ್ ಏಷ್ಯಾದಿಂದ ಬ್ಯಾಕ್ ಗೇಟಿಂದ ನಿಮಗೆ ಹೋದರೆ ಯಾವ ಏರಿಯಾಗೆ ಹೋಗುತ್ತೆ ಅಂತ ನಿಮ್ಗೆ ಯಾರಿಗಾನ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡೋಣ ಎಷ್ಟು ಜನ ಈ ಏರಿಯಾದವ್ರು ಇದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಈಗ ಮುಂದೆ ಬರೋ ಸರ್ಕಲ್ಲು ತುಂಬ ಜನ ಗೊತ್ತಿರುತ್ತೆ, ಅದು ಯಾವ ಸರ್ಕಲ್ಲು ಅಂತ. ನೋಡಿ, ಗೆಸ್ ಮಾಡಿ ಗೊತ್ತಾಗುತ್ತೆ. ಇದೇ ಸರ್ಕಲ್ಲು. ಇಲ್ಲೊಂದು ಗಣೇಶ ದೇವಸ್ಥಾನ ಇದೆ.
ನೋಡಿ, ಗೆಸ್ ಮಾಡಿ, ಗೊತ್ತಾಗುತ್ತೆ ನಿಮಗೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಸಂಡೇ ಸಿಗೋಣ ಮತ್ತೆ ಸೈಕಲಿಂಗಲ್ಲಿ ನೋಡ್ತಾ. ಈಗ ಟೈಮ್ ಆಯಿತು, ಮನೆ ಹತ್ರ ಬಂದೇ ಬಿಟ್ಟೆ. ಮತ್ತು ಇವತ್ತಿನ ಸಂಡೇ ಪ್ರೋಗ್ರಾಮ್ಗಳನ್ನ ಸ್ಟಾರ್ಟ್ ಮಾಡಬೇಕು. ಈ ಸ್ಮಾಲ್ ರೈಡ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.